ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ನಡೀತಿದ್ರು ಕೂಡ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗುವ ಬದಲು ಕೇವಲ ರಾಜಕೀಯ ಹೈ ಡ್ರಾಮವೇ ಹೆಚ್ಚಾಗಿದೆ. ಹೌದು, ಪ್ರತಿದಿನ ಕಲಾಪಕ್ಕಾಗಿಯೇ ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣ ಪೋಲಾಗುತ್ತಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಧಾನಮಂಡಲದ ಒಂದು ದಿನದ ಕಲಾಪಕ್ಕೆ ಬರೋಬ್ಬರಿ 60 ರಿಂದ 70 ಲಕ್ಷ ರೂಪಾಯಿ ಸಾರ್ವಜನಿಕರ ಹಣ ಖರ್ಚಾಗುತ್ತೆ ಅಂತ ಕೇಳಿ ಬಂದಿದೆ. ಇದರ ನಡುವೆ ಜೆಡಿಎಸ್ ಬಿಜೆಪಿ ದೋಸ್ತಿಗಳು ಕಾಲಹರಣ ಮಾಡುವ ಮೂಲಕ ಕಲಾಪವನ್ನ ಯಶಸ್ವಿಯಾಗಿ ಹಾಳು ಮಾಡ್ತಿದ್ದಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ತೀವ್ರವಾಗಿ ಕಿಡಿಕಾರಿದ್ದಾರೆ. ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದ ಪ್ರತಿಪಕ್ಷಗಳು ಕೇವಲ ರಾಜಕೀಯ ತೆವಲಿಗಾಗಿ ಟೈಂ ಪಾಸ್ ಮತ್ತು ಪಿಕ್ನಿಕ್ ರಾಜಕೀಯದಲ್ಲಿ ತೊಡಗಿವೆ ಅಂತ ಗುಡುಗಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ಚರ್ಚೆ ಮಾಡಲು ಸರ್ಕಾರ ಸಂಪೂರ್ಣ ಸಿದ್ಧವಾಗಿದೆ. ನೋಟಿಸ್ ನೀಡದಿದ್ದರೂ ನಿಯಮಾವಳಿಗೆ ವಿನಾಯಿತಿ ನೀಡಿ ಚರ್ಚೆಗೆ ಅವಕಾಶ ಕಲ್ಪಿಸಲು ಸಭಾಧ್ಯಕ್ಷರನ್ನ ಕೋರಲಾಗಿದೆ. ತಾಕತ್ತಿದ್ರೆ ಸದನಕ್ಕೆ ಬಂದು ಚರ್ಚಿಸಿ, ಪಲಾಯನ ರಾಜಕಾರಣ ಮಾಡಬೇಡಿ ಅಂತ ಸಚಿವರು ವಿಪಕ್ಷಗಳಿಗೆ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಇನ್ನು ಎಸ್ಐಟಿ ಚಾರ್ಜ್ ಶೀಟ್ ನಲ್ಲೂ ಅವರ ಹೆಸರಿಲ್ಲದಿದ್ದರೂ ರಾಜಕೀಯ ಕಾರಣಕ್ಕಾಗಿ ಬಿಂಬಿಸಲಾಗ್ತಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಕಳೆದ 10 ದಿನಗಳಲ್ಲಿ 8 ದಿನ ಕಲಾಪ ನಡೆದಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪ್ರತಿದಿನವೂ ಕೂಡ ರಾಜೀನಾಮೆಯೊಂದೇ ಹಠ ಹಿಡಿದು ಸದನವನ್ನ ಸ್ತಬ್ಧಗೊಳಿಸಿದ್ದಾರೆ. ಇದರಿಂದ ನಾಡಿನ ಗಂಭೀರ ವಿಚಾರಗಳು ಹಾಗೂ ರೈತರ ಸಮಸ್ಯೆಗಳ ಚರ್ಚೆಗೆ ಅವಕಾಶವೇ ಸಿಗ್ತಿಲ್ಲ. ಸಾಲದೆಂಬಂತೆ ಸೋಮವಾರ ವಿಧಾನಸೌಧ ಮುತ್ತಿಗೆಗೆ ಹೈ ಡ್ರಾಮಾವೂ ಕೂಡ ನಡೆದಿದೆ. ಅಂದ್ರೆ ಇವತ್ತು ಇನ್ನು ಜನರ ಅಮೂಲ್ಯ ತೆರಿಗೆ ಹಣ ಸುಮ್ಮನೆ ಪೋಲಾಗುವುದನ್ನ ತಪ್ಪಿಸಿ ಇನ್ನು ಮುಂದಾದ್ರೂ ಕೂಡ ವಿಪಕ್ಷಗಳು ಜ್ವಲಂತ ಸಮಸ್ಯೆಗಳ ಕುರಿತು ಗಂಭೀರ ಚರ್ಚೆ ನಡೆಸಲಿ ಅಂತ ಹೇಳಿದ್ದಾರೆ ಅಂತ ಕೇಳಿ ಬರ್ತಾ ಇದೆ.